ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ರಾಜಕೀಯ ಜಟಾಪಟಿ ಈಗ ಗ್ರಾಮೀಣ ಭಾಗದ ಜೀವನಾಡಿ ನರೇಗಾ ಯೋಜನೆಗೆ ಬಂದು ತಟ್ಟಿದೆ. ಹೌದು, ನರೇಗಾ ಯೋಜನೆ ಹೆಸರಿನಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈಬಿಡಲಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಇದರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಸಾವಿರಾರು ಕಾರ್ಮಿಕರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಮುಖವಾಗಿ ವಿಬಿಜಿ ರಾಮ್ಜಿ ಎಂಬ ಹೊಸ ತಂತ್ರಾಂಶ ಕಾರ್ಮಿಕರ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ ಎಂಬ ಇವರ ಆರೋಪ. ಕೇವಲ ಹೆಸರಿನ ಬದಲಾವಣೆ ಮಾತ್ರವಲ್ಲ, ವೇತನ ಮತ್ತು ಕೆಲಸದ ದಿನಗಳು ಹೆಚ್ಚಳಕ್ಕೂ ಕಾರ್ಮಿಕರ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿ ಹೆಸರನ್ನು ತೆಗೆದಿರುವುದು ಖಂಡನೀಯ. ಹೆಸರನ್ನು ಯಥಾರ್ಥವಾಗಿ ಉಳಿಸಿ ವರ್ಷಕ್ಕೆ ಕನಿಷ್ಠ 200 ದಿನಗಳ ಉದ್ಯೋಗ ಖಾತ್ರಿ ನೀಡಬೇಕು. ಜೀವನ ನಿರ್ವಹಣೆ ಕಷ್ಟವಾಗುತ್ತಿದ್ದು, ದಿನಗೂಲಿಯನ್ನು ಕನಿಷ್ಠ 700 ರೂಪಾಯಿಗೆ ಹೆಚ್ಚಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಒ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. ಬಿಜೆಪಿ ದೇಶದ ನೇಗಿಲ ಯೋಗಿ, ಅನ್ನ ಕೊಡುವ ಅನ್ನದಾತ, ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಇವರಿಬ್ಬರಿಗೆ ದ್ರೋಹ ಮಾಡುವಂತ ಕೆಲಸ ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂಸತ್ತಿನೊಳಗ ಅವರು ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಕಿತ್ತ ಹಾಕಿ ಆ ಜಾಗದೊಳಗ ಅವರು ವಿಬಿ ಗ್ರಾಮ್ಜಿಯನ್ನ ತಗೊಂಡು ಬಂದಾರೆ. ವಿಬಿ ಗ್ರಾಮ್ಜಿ ಮೂಲಕ 100 ದಿವಸದ ಕೆಲಸದ ಗ್ಯಾರಂಟಿ ಅದ ಏನು ಅಂದ್ರೆ ಇಲ್ಲ. ಅಲ್ಲಿ 60 ಮತ್ತು 40 ಅನುಪಾತದಲ್ಲಿ ಪೇಮೆಂಟ್ ಅನ್ನ ಖರ್ಚನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಯಾರ. 60 ಕೇಂದ್ರ, 40 ರಾಜ್ಯ. ಕೆಲಸ ಕೊಡಲೇಬೇಕು ಅಂತ ಗ್ಯಾರಂಟಿಗಳು ಇಲ್ಲ. ಮತ್ತು 1 ವರ್ಷದೊಳಗ 2 ತಿಂಗಳು ಕಾನೂನುಬದ್ಧವಾಗಿ ಕೆಲಸ ನಿಷೇಧ ಅಂತ ಮಾಡ್ಯಾರ. ಆದ್ರೆ ತುಟಿಗೆ ತುಪ್ಪ ಹಚ್ಚಿ ಕಿರ್ನಾಲಿಗೆ ಕಿತ್ತುವ ಸಲುವಾಗಿ ಕೆಲಸದ ಅವಧಿ ದಿನಗಳು 125 ದಿನ ಅಂತ ಮಾಡಿ ಸುಳ್ಳನ್ನ ಹೇಳ್ಯಾರ. 125 ದಿನ ಅಲ್ಲ, ಮ್ಯಾಲಿಂದ 25 ದಿನವೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲಿನ ಕಾನೂನಿನ ಪ್ರಕಾರ, ಕಾಯ್ದೆಯ ಪ್ರಕಾರ 100 ದಿನ ಕೆಲಸ ಗ್ಯಾರಂಟಿ. ಏನಾದರೂ ಅವಘಡಗಳು, ಬರ, ಹಸಿ ಬರ, ಒಣ ಬರ ಬಿದ್ದರೆ ಇನ್ನೂ 50 ದಿನ ಕೂಲಿ ಕೊಡಲೇಬೇಕಾದ ಕಂಡೀಷನ್ ಕೇಂದ್ರ ಸರ್ಕಾರಕ್ಕೆ ಇತ್ತು ಆ ಕಾಯ್ದೆ ಪ್ರಕಾರ. ಇದರ ಪ್ರಕಾರ ವಿಬಿ ಗ್ರಾಮ್ಜಿ ಪ್ರಕಾರ ಅವರು ಕೂಲಿ ಕೊಡಬೇಕು ಅಂತಿಲ್ಲ. ಯಾವ ಕೆಲಸ ತಗೋಬೇಕು ಅಂತ ಗ್ರಾಮ ಪಂಚಾಯತ್ ನಿರ್ಣಯ ಮಾಡ್ತಿತ್ತು, ಈಗ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲೇ ಮೊದಲು ತಂದಿದ್ದು ಕರ್ನಾಟಕ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಅಧಿಕಾರದ ವಿಕೇಂದ್ರೀಕರಣ. ನಮಗೆ ಏನು ಬೇಕು ಅನ್ನೋದನ್ನು ಗ್ರಾಮ ಸಭೆ ಮೂಲಕ ಜನ ತೀರ್ಮಾನ ಮಾಡ್ತಾರೆ. ಆದರೆ ಜನರ ಹಕ್ಕನ್ನು ಕಸ್ಕೊಂಡು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಹೇಳಿದ ಕೆಲಸ ಕೊಡಬೇಕು, ಅವ್ರು ಕೂಲಿ ಕೊಟ್ಟಾಗ ತಗೋಬೇಕು, ಕೂಲಿ ಇಲ್ಲ ಅಂದರೆ ವಾಪಸ್ ಮನೆಗೆ ಹೋಗಬೇಕು ಅನ್ನುವಂಥದ್ದು ವಿಬಿ ಗ್ರಾಮ್ಜಿಯ ಧೋರಣೆ. ಬಿಜೆಪಿಯ ಮಿನಿಸ್ಟರ್ಗಳು, ಲೀಡರ್ಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸುಳ್ಳನ್ನು ಹೇಳ್ತಾ ಇದ್ದಾರಾ. ಸುಳ್ಳನ ಮೇಲೆ ಸುಳ್ಳು 100 ಸರ್ತಿ ಗೋಬೆಲ್ಸ್ ರೀತಿಯಲ್ಲಿ ಸುಳ್ಳು ಹೇಳಿ ಆ ಸುಳ್ಳನ್ನೇ ಸತ್ಯವಾಗಿ ನಂಬುವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮಾಡ್ಲತ್ತದೆ. ನಮ್ಮ ಕೃಷಿ ಕೂಲಿ ಕಾರ್ಮಿಕರು, ನಮ್ಮ ರೈತರ ಮೂಲಕ ಈ ಜಗತ್ತಿನ ಸಚರಾಚರ ಜೀವಿಗಳಿಗೆ ಅನ್ನದ ರೈತರ ಕೂಲಿ ಕಾರ್ಮಿಕರ ಅನ್ನವನ್ನು ಉಂಡು ರೈತ ಕೂಲಿ ಕಾರ್ಮಿಕರಿಗೆ ಹಸಿವಿನೊಳಗೆ ಹಾಕೋದು, ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋದು, ಅವ್ರ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ, 100 ದಿನ ಕಡ್ಡಾಯವಾಗಿ ಉದ್ಯೋಗ ಖಾತ್ರಿ ಸಿಗುವಂಥದ್ದನ್ನು ಕಿತ್ಕೊಳ್ಳುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ಯದ. ಕೂಲಿ ಕೆಲಸ ಬೇಕಾದ ಕೂಲಿಕಾರ ಅರ್ಜಿ ಕೊಟ್ಟಾಗ 15 ದಿನದಾಗ ಕೆಲಸ ಕೊಡಬೇಕು, ಇಲ್ಲಾಂದ್ರೆ ನಿರುದ್ಯೋಗಿ ಭತ್ತ ಕೊಡ್ಬೇಕಂತ ಕಾನೂನು ಇತ್ತು. ಆ ಕಾಯ್ದೆ ರದ್ದು ಮಾಡಿ ವರ್ಷನಾಗ 2 ತಿಂಗಳು ಯಾವುದು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಕೆಲಸನೇ ಕೊಡೋದಿಲ್ಲ. 2 ತಿಂಗಳಂದ್ರೆ ಅಲ್ಲಿ ರೈತರ ಅಬ್ಜೆಕ್ಷನ್ ಇದ್ರೆ ಕೊಡಬಾರ್ದು ಅಂತ ಹೇಳ್ತಾರೆ. ರೈತರೇನು ಯಾವಾಗಲೂ ಇದಿಲ್ಲ. ನಾವು ಕೂಲಿಕಾರರು ರೈತರೆಲ್ಲ ಕೆಲಸ ಇದ್ದಾಗ ನಾವೇ ಆ ಕೆಲಸ ಯೋಜನೆಯನ್ನು ಬಳಸಲ್ಲ, ಆ ಕೆಲಸಕ್ಕೆ ಹೋಗಲ್ಲ. ಅದಕ್ಕಾಗಿ ಇವತ್ತ ತನ್ನಂತ ವಿಬಿ ಗ್ರಾಮ್ಜಿ ಏನು ಹೊಸ ಕಾಯ್ದೆ ತಂದಾರ ಅದು ರದ್ದು ಮಾಡ್ಬೇಕಂತ ಇವತ್ತು CPM ಪಕ್ಷ ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಕಡೆ ಕೂಡ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಮೇಲೆ ಒತ್ತಡ ತರ್ತಾ ಇದ್ದೆವು. 200 ದಿನ ಕೆಲಸ ಕೊಡ್ರಿ, 700 ರೂಪಾಯಿ ಕೂಲಿ ಕೊಡ್ರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕಾಗ್ಯವ. ಆದ್ರೆ ನಮ್ಮ ಕೂಲಿ ಹೆಚ್ಚಿಗಾಗಿಲ್ಲ. ಏನೋ ವರ್ಷಿಗೆ 10-20 ರೂಪಾಯಿ ಕೂಲಿ ಹೆಚ್ಚಿಗೆ ಮಾಡಲಿಂದ ಏನೂ ಆಗಲ್ಲ. ಅದಕ್ಕಾಗಿ ಈ 200 ದಿನ ಕೆಲಸ 700 ರೂಪಾಯಿ ಕೂಲಿ ಕೊಡಲೇಬೇಕು. ಅದ್ರ ಕೂಲಿಕಾರ ಕೆಲಸ ಕೇಳಿದಾಗ ಕೊಡಬೇಕು. ಅದು ಕೆಲಸ ಸೈಟ್ನಾಗ ಫೇಸ್ ಫೋಟೋ ತೆಗಿಬೇಕು, ಅದು ತೆಗಿಬೇಕು. 108 ಕಾನೂನು ತಂದರೆ ಇದ್ದಂಥ ಜಾಬ್ ಕಾರ್ಡ್ಗಳು ಲಿಂಕ್ ಮಾಡೋ ಹೆಸರಿನ ಮ್ಯಾಗ ಜಾಬ್ ಕಾರ್ಡ್ಗಳು ಎಲ್ಲ ಕಡೆ ಕಟ್ ಆಗ್ಯಾವಿ. ಜಾಬ್ ಕಾರ್ಡ್ ಕಟ್ ಆದ್ಮೇಲೆ ಎಲ್ಲಿನ ಕೂಲಿ ಕೆಲಸ ಕೊಡ್ತಾರೆ? 125 ದಿನ ಅಲ್ಲ, ಖಾಲಿ 25 ದಿನನೂ ಕೊಡಲ್ಲ. ಇವ್ರ ಉದ್ದೇಶನೇ ಕೆಟ್ಟ ಉದ್ದೇಶದ. ಆ ಮೊದಲಿದ್ದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆನೇ ಉಳಿಸ್ಬೇಕು. ಇದು ಹೊಸ ಕಾಯ್ದೆ ಅಂತಂದಿರಿ, ಅದು ರದ್ದು ಮಾಡ್ಬೇಕಂತ ಇವತ್ತು ದೇಶವ್ಯಾಪಿ ಈ ಒಂದು ಮುಷ್ಕರ
CPM ಪಕ್ಷ ಕರೆ ಕೊಟ್ಟು ಅದ್ರ ರೀತಿ ನಾವು ಗುಲ್ಬರ್ಗದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಈ ಕಾರಣ ಕೂಡಲೇ ಸರ್ಕಾರ ಈ ಯೋಜನೆಯನ್ನು ರದ್ದು ಮಾಡಬೇಕು, ಹೊಸ ಕಾಯ್ದೆ ರದ್ದು ಮಾಡಬೇಕಂತ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅಲ್ಲೇ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲರೂ ನಾವು ಕೂಡ ಇದಕ್ಕೆ ವಿರುದ್ಧ ಮಾಡ್ತೀವಿ ಅಂತ ಬರೀ ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿಕೆ ಕೊಡೋದಲ್ಲ, ಅವ್ರನ್ನೂ ಕೂಡ ಖುದ್ದಾಗಿ ಹೋರಾಟಕ್ಕೆ ಇಳಿಬೇಕು. ಹೋರಾಟ ಇಳಿದ್ರೆ ಏನಾರ ಆಗೋದು, ಬರೀ ಹೋರಾಟ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಯಾರ. ದಯವಿಟ್ಟು ನಮ್ಮ ಖರ್ಗೆ ಸಾಹೇಬರು ಹಿಡಿದು ಎಲ್ಲರೂ ಕೂಡ ಈ ಯೋಜನೆಗೆ ಒಂದು ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆದಾಗೆ ಸರ್ಕಾರ ಒಪ್ಪದು. ಅದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳೋದ್ ಮೂಲಕ ಅಲ್ಲ, ಹೋರಾಟ ಮಾಡಿ ವಿರುದ್ಧ ಅಂತೇಳಿ ತೋರಿಸ್ರಿ, ಈ ಯೋಜನೆಯನ್ನು ಉಳಿಸ್ರಿ ಅಂತೇಳಿ ಮಾನ್ಯ ಪ್ರಿಯಾಂಕರ್ ಇರ್ಬೋದು, ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡ್ತೀವಿ. ಹೋರಾಟ ಮಾಡಿ ಈ ಕಾಯ್ದೆಯನ್ನು ನಾವು ನಿಮ್ಮ ಜೊತೆ ಇರ್ತೀವಿ, ಉಳಿಸ್ರಿ ಅಂತೇಳಿ ಈ ಹೋರಾಟ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೇವೆ. ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, CPM ಪಕ್ಷದ ಕಾರ್ಯದರ್ಶಿ ಮಂಡಳಿ